ಕೆಳಗಡೆಯಲ್ಲಿ ಯಾರೋ ಒಬ್ರು ಸಾಧು ಬಾಬಾ ಇರ್ತಾನೆ. ಇವನು ಮೇಲ್ಗಡೆನೆ ಅಲ್ಲೊಂದು ಟ್ರಂಕ್ ಇರುತ್ತೆ, ಹಳೆ ಕಾಲದ ಕಬ್ಬಿಣದ ಟ್ರಂಕ್ ನೆನಪಿದೆ ಅಲ್ಲ, ನೋಡಿದ್ದೀರಲ್ಲ, ಕಬ್ಬಿಣದ ಟ್ರಂಕ್ ತರದ್ದು. ಆ ಟ್ರಂಕ್ ಅಲ್ಲಿ ಬಹಳಷ್ಟು ಅವರ ತಾಯಿಯ ಅಮೂಲ್ಯವಾದ ಸೀರೆಗಳೆಲ್ಲ ಇರುತ್ತೆ. ಇವನೇನ್ ಮಾಡಿದ, ಒಂದ್ ಸೀರೆಯನ್ನು ಎತ್ಕೊಂಡು ಆ ಕಿಟಕಿಯಿಂದ ಆ ಸಾಧು ಬಾಬಾನ ಕೈಗೆ ಎಸೆದು ಬಿಟ್ಟ. ಅವನು ಆ ಮಗುವನ್ನು ಆಶೀರ್ವಾದ ಮಾಡ್ತಾ ಹೋಗ್ತಾನೆ. ಎರಡೂ ವಿಶೇಷ ಪ್ರಮಾಣದಲ್ಲಿ ಇರುತ್ತವೆ. ಮುಂದೆ ಸ್ವಾಮಿ ವಿವೇಕಾನಂದರಾದ್ಮೇಲೆ ಅವರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಯಾರು ಕಷ್ಟದಲ್ಲಿದ್ದೇವೆ ಅಂತ ಹೇಳಿದ್ರು, ಯಾರು ನಮ್ಗೆ ಏನಾದ್ರೂ ಅವಶ್ಯಕತೆ ಇದೆ ಅಂತ ಹೇಳಿದ್ರು, ಸ್ವಾಮೀಜಿಯವರು ತಮ್ಮ ಹತ್ರ ಏನಿದೆಯೋ, ಎಷ್ಟು ಹಣ ಇದೆಯೋ ಅಷ್ಟು ಕೊಟ್ಬಿಡ್ತಾ ಇದ್ರು. ಅವರು ಹಿಂದೆ ಮುಂದೆ ಆಲೋಚನೆ ಮಾಡ್ತಾ ಇರ್ಲಿಲ್ಲ. ಒಂದು ಸಲ ಸ್ವಾಮೀಜಿಯವರ ಪ್ರವಚನ ಆದ್ಮೇಲೆ ಒಬ್ರು ಬಂದಿರ್ತಾರೆ. ಅವರು ತಾವು ಕಷ್ಟದಲ್ಲಿ ಇದ್ದೇವೆ, ನನ್ಗೆ ಹಣ ಸಹಾಯ ಮಾಡಿ ಅಂತ ಎಲ್ಲರ ಹತ್ರ ಹೇಳ್ತಾರೆ. ಅವರು ಅಲ್ಲಿನ ಪದ್ಧತಿ ಪ್ರಕಾರ, ಅಲ್ಲಿನ ಪದ್ಧತಿ ಏನು ಅಂದ್ರೆ, ನೀವು ನಿಮ್ ಜೇಬಲ್ಲಿ ಎಷ್ಟು ಹಣ ಇದೆ ಅಷ್ಟು ನಮ್ಗೆ ಕೊಡಿ ಅಂತ ಕೇಳ್ಬಿಟ್ರಂತೆ. ಹಾಗೆ ಕೇಳೋದೇನೋ ಕೇಳ್ತಾರೆ, ಆದ್ರೆ ಯಾರೂ ತಮ್ಮ ಜೇಬಲ್ಲಿ ಎಷ್ಟು ಹಣ ಇದೆ ಅಷ್ಟೂ ಕೊಡಲ್ಲ, ಸ್ವಲ್ಪ ಹಣವನ್ನು ಕೊಡ್ತಾರೆ. ಆದ್ರೆ ಸ್ವಾಮಿ ವಿವೇಕಾನಂದರು ಎಷ್ಟು ಇನ್ನೋಸೆಂಟ್, ಎಷ್ಟು ಮುಗ್ಧ ಆಗಿದ್ರು ಅಂದ್ರೆ, ಸ್ವಾಮಿ ವಿವೇಕಾನಂದರು ಏನ್ ಮಾಡಿದ್ರಂತೆ, ಅವ್ರ ಜೇಬಲ್ಲಿ ಎಷ್ಟು ಡಾಲರ್ ಇದೆ ಅಷ್ಟನ್ನು ತೆಗೆದು ಯಾರು ಅವರು ಹಣ ಸಹಾಯ ಮಾಡಿ ನಾವು ಕಷ್ಟದಲ್ಲಿದ್ದೇವೆ ಅಂತ ಹೇಳಿದ್ರಲ್ಲ ಅವರಿಗೆ ಕೊಟ್ಟೇ ಬಿಟ್ರಂತೆ. ಹೀಗೆ ಸ್ವಾಮೀಜಿಯವರು ಜೀವನ ಇಡೀ ದಾನ ಮಾಡುವುದರಲ್ಲಿ ಬಹಳ ಮುಂದೆ ಇರ್ತಾರೆ. ಈ ಎರಡು ಗುಣಗಳು ಅವರಲ್ಲಿ ಜನ್ಮದಿಂದ ದೈವ ದತ್ತವಾಗಿ ಬಂದವುಗಳು. ಸ್ವಾಮೀಜಿ ಧ್ಯಾನದಲ್ಲಿ ಎಷ್ಟರ ಮಟ್ಟಿಗೆ